ನಮಸ್ತೆ ಸ್ನೇಹಿತರೆ. ಇಂದು ನಾವು ನೀತು ಗಂಗಾಸಳ ಬಗ್ಗೆ ತಿಳಿದುಕೊಳ್ಳೋಣ. ಆಕೆ ಹರಿಯಾಣದ ಭಿವಾದಿ ಪ್ರದೇಶದ ನೀತು. ವಯಸ್ಸು 13. ಏನೇ ಆದರೂ ಆಕೆ ಹೆಣ್ಣು, ಅಂದರೆ ಪರರ ಸೊತ್ತು. ಅದಕ್ಕೆ ಸರಿಯಾಗಿ ಪಕ್ಕದ ಮನೆಯ ವಯಸ್ಸಿಗೆ ಬಂದ ಇಬ್ಬರು ಹೆಣ್ಣು ಮಕ್ಕಳು ಯಾರೊಡನೆಯೋ ಓಡಿ ಹೋದರು. ಹೆದರಿದ ನೀತುಳ ಅಪ್ಪ ಅಮ್ಮ ಮಗಳ ಮದುವೆಯ ನಿರ್ಧಾರ ಮಾಡಿದರು. ಮಾನಸಿಕವಾಗಿ ಅಸ್ವಸ್ಥನಾದ 30 ವರ್ಷ ಹಿರಿಯನಿಗೆ ಆಕೆಯನ್ನು ಮಾರಿ ಜವಾಬ್ದಾರಿ ಕಳೆದುಕೊಂಡರು. ಮಗನೊಂದಿಗೆ ಮದುವೆ ಮಾಡಿದ್ದು ಹೌದಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಸಿದ್ಧನಾಗಿದ್ದ ಮುದಿ ಮಾವ. ಸಹಿಸಲಾರದೆ ವಾರದಲ್ಲೇ ತಿರುಗಿ ಬಂದಳು ನೀತು. ಮಗಳಿಗಾದ ಅನ್ಯಾಯ ಕುರಿತು ಅಪ್ಪ ಅಮ್ಮರಿಗೆ ಸಿಟ್ಟು ಬಂತು. ಆದರೆ ಅವರು ಕಂಡುಕೊಂಡ ಪರಿಹಾರ ಕೂಡಲೇ ಇನ್ನೊಂದು ಮದುವೆ. ಪರಿಣಾಮವಾಗಿ 14ರ ಹರೆಯದಲ್ಲಿ ಆಡಬೇಕಾದ ಕೈಗಳಿಗೆ ಅವಳಿ ಗಂಡು ಮಕ್ಕಳು. ಗಂಡ ಒಳ್ಳೆಯವನಾಗಿದ್ದ, ಆದರೆ ಮಾಡಲು ಕೆಲಸವಿರಲಿಲ್ಲ. ಕೈಯಲ್ಲಿ ದುಡ್ಡಿಲ್ಲ. ಅತ್ತೆಯ ಪಿಂಚಣಿ ಹಣದಲ್ಲಿ ಜೀವನ ನಿರ್ವಹಣೆ. ಪುಟ್ಟ ಮಕ್ಕಳನ್ನು ಸಾಕಲು ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಳು ನೀತು. ಇದಷ್ಟೇ ಆಗಿದ್ದರೆ ಜೀವನ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು. ಆದರೆ 2010ರ ಕಾಮನ್ವೆಲ್ತ್ ಕುಸ್ತಿ ಪಂದ್ಯವನ್ನು ಟಿವಿಯಲ್ಲಿ ವೀಕ್ಷಿಸಿದಾಗ ನೀತುವಿಗೆ ಅನಿಸಿದ್ದು, ನನಗೆ ಚಿಕ್ಕವಳಿದ್ದಾಗ ಕುಸ್ತಿ ಇಷ್ಟವಾಗಿತ್ತು, ಅದನ್ನೇ ಏಕೆ ವೃತ್ತಿಯನ್ನಾಗಿ ಮಾಡಬಾರದು? ಆಗುವುದು ಅನಿಸಿದಷ್ಟು ಸುಲಭವೇ? ತರಬೇತಿಗಾಗಿ ಹಳ್ಳಿಯ ಅಖಾಡಕ್ಕೆ ಹೋದರೆ ಕುಸ್ತಿ ಕಲಿಯುವುದರಲ್ಲಿ ಪ್ರವೇಶಕ್ಕೆ ನಕಾರ. ಹೆಣ್ಣು ಕುಸ್ತಿ ಮಾಡುವುದೇ ಎಂಬ ಪ್ರತಿರೋಧ. ಅತ್ತೆಗೂ ನೀತುವಿನ ಈ ಸಾಹಸ ಮನಸ್ಸಿಲ್ಲ. ಹಳ್ಳಿಗರೆಲ್ಲ ಸೇರಿ ಹೆಂಡತಿಯನ್ನು ಹದ್ದುಬಸ್ತಿನಲ್ಲಿಡು ಎಂದು ಗಂಡನಿಗೆ ಮಾರ್ಗದರ್ಶನ ಮಾಡಿದರು. ಆತ ಕೇಳಲಿಲ್ಲ. ನೀತು ಲೆಕ್ಕಿಸಲಿಲ್ಲ. ಇದರೊಂದಿಗೆ ಬಸಿರು ಬಾಣಂತನಗಳಿಂದ ತೂಕ ಬರೋಬ್ಬರಿ 80 ಕೆಜಿ ಆಗಿತ್ತು. 30 ಕೆಜಿ ಇಳಿಸಿ ದೇಹ ಉರಿಗೊಳಿಸಲು ದಿನವೂ ಬೆಳಿಗ್ಗೆ 3 ಗಂಟೆಗೆ ಎದ್ದು ಓಡಿದಳು. 1 ವರ್ಷ ಸತತ ಪರಿಶ್ರಮದಿಂದ ದೇಹ ದೃಢವಾದರೂ ಮನದಲ್ಲಿ ಅನುಮಾನದ ನೆರಳು ಹಾಗೆ ಇತ್ತು. ಆಗ ಧೈರ್ಯ ತುಂಬಿದ್ದು ಕೋಚ್ ಜಿಲ್ ಸಿಂಗ್ನ ಮಾತುಗಳು. ಮೇರಿ ಕೋಮ್ ತಾಯಿಯಾದ ನಂತರ ಪದಕ ಗೆಲ್ಲಲಿಲ್ಲವೇ? ನಿನಗೇಕೆ ಸಾಧ್ಯವಿಲ್ಲ? ಆ ಪ್ರಶ್ನೆ ನೀತುವಿನ ಭವಿಷ್ಯಕ್ಕೆ ಹೊಸ ಭಾಷ್ಯ ಬರದಂತಿತ್ತು. ಅಂದಿನಿಂದ ರೋಹಾಕ್ನಲ್ಲಿ ಅಭ್ಯಾಸ ಆರಂಭವಾಯಿತು. ಭವಾನಿಯಿಂದ 1.5 ತಾಸಿನ ಪಯಣ. ಬೆಳಿಗ್ಗೆ 3 ಗಂಟೆಗೆ ಬಸ್ಸು ಹತ್ತಿ 5ರಿಂದ 9ರವರೆಗೆ ತರಬೇತಿ. ಮತ್ತೆ ಬಸ್ನಲ್ಲಿ ಪಯಣಿಸಿ ಬಂದು ಬಟ್ಟೆ ಒಗೆದು ಮನೆ ಶುಚಿಗೊಳಿಸಿ ಅಡುಗೆ ಮಾಡಿ ಮಕ್ಕಳನ್ನು ಸಿದ್ಧಗೊಳಿಸುವ ಜವಾಬ್ದಾರಿ. ಮಧ್ಯಾಹ್ನ ಮರಳಿ ಅಭ್ಯಾಸ ಮಾಡಿ ರಾತ್ರಿ 9ಕ್ಕೆ ಮನೆ ಸೇರಿ ಅಳಿದುಳಿದ ಕೆಲಸ ಮುಗಿಸುವುದು. ಕುಸ್ತಿಯಲ್ಲಿ ದೇಹಬಲಕ್ಕೆ ಪ್ರಾಶಸ್ತ್ಯವಿದ್ದರೂ ಮನೋಬಲವೂ ಬೇಕು. ಇಂತಹ ಕಠಿಣ ಸಾಧನೆಗೆ ದೇಹ ಮಣಿಯಿತು, ವಿದ್ಯೆಯೂ ಒಲಿಯಿತು. 2011ರಲ್ಲಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಕಂಚಿನ ಪದಕ, ಕೇರಳದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕ, ಹೀಗೆ ಪದಕಗಳ ಸರಮಾಲೆ. ಬ್ರೆಜಿಲ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕುಸ್ತಿ ಸ್ಪರ್ಧೆಯಲ್ಲಿ ದೇಶವನ್ನು ಪ್ರತಿನಿಧಿಸಿದರು ನೀತು ಸರ್ಕಾರ್. ಅಸಾಧ್ಯವಾದುದನ್ನು ಸಾಧಿಸಿರುವ ನೀತು ಯಶಸ್ಸಿನ ಹಿಂದಿರುವ ಪತಿ ಮಕ್ಕಳ ಬೆಂಬಲವನ್ನು ಸ್ಮರಿಸುತ್ತಾರೆ. ಪದಕ ಪ್ರಶಸ್ತಿಗಳು ಖುಷಿ ಕೊಟ್ಟರೂ ನನಗೆ ಎಲ್ಲದಕ್ಕಿಂತ ಸಂತೋಷ ಕೊಡುವ ವಿಷಯ ಹಳ್ಳಿಗರ ಬದಲಾದ ಮನೋಭಾವ. ಅಂದು ಬೈದು ಅಂಗಿಸಿದ ಜನರಿಗೆ ಈಗ ನಾನೆಂದರೆ ಎಲ್ಲಿಲ್ಲದ ಹೆಮ್ಮೆ. ಅಖಾಡದಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ. ತಮ್ಮ ಹೆಣ್ಣು ಮಕ್ಕಳು ಕೂಡ ನನ್ನಂತಾಗಲಿ ಎಂದು ಬಯಸುತ್ತಾರೆ. ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಎನ್ನುತ್ತಾರೆ ನೀತು. ಧನ್ಯವಾದಗಳು ಸ್ನೇಹಿತರೆ.